ನಮಸ್ಕಾರ ಕನ್ಯಾ ರಾಶಿ ವೀಕ್ಷಕರೇ, ಇಂದು ನಿಮಗೆ ಅನಿರೀಕ್ಷಿತ ಅವಕಾಶವೊಂದು ಸಿಗಬಹುದು. ನಿಮ್ಮ ಹಳೆಯ ಸ್ನೇಹಿತ ಅಥವಾ ಹತ್ತಿರದ ವ್ಯಕ್ತಿಯೊಬ್ಬರು ಹೊಸ ಭಾವಾತ್ಮಕ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಸಂಬಂಧವನ್ನು ಗಂಭೀರವಾಗಿ ಮುಂದುವರಿಸಲು ಇದು ಸೂಕ್ತ ದಿನ. ನಂಬಿಕೆ ಮತ್ತು ತಿಳುವಳಿಕೆಯಿಂದ ಮುನ್ನಡೆಯಿರಿ. ಹಾಗೂ ಇಂದು ಪ್ರಯಾಣ ಮಾಡಬಹುದು. ನಿಮ್ಮ ಹಲವು ಕೆಲಸಗಳನ್ನು ಮಾಡಲು ಬೇರೆಯವರ ಸಹಾಯ ಪಡೆಯಬಹುದು. ನಿಮ್ಮ ದೊಡ್ಡ ಕೆಲಸಗಳಲ್ಲಿ ಶುಭವಿದೆ. ಸರ್ಕಾರಿ ಹುದ್ದೆಗಳಲ್ಲಿರುವ ಮಂದಿಗೆ ಪ್ರಯಾಣದಿಂದ ಆಯಾಸಗಳು, ಖರ್ಚುಗಳು ಉಂಟಾಗುತ್ತವೆ. ನಿಮಗಾಗಿ ಬೇರೊಂದು ಖರ್ಚುಗಳು ದೊಡ್ಡ ಸಮಸ್ಯೆ ತರಬಹುದು. ನಿಮಗೆ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸುವ ದಿನವಾಗಿದೆ. ನಿಮ್ಮ ದೊಡ್ಡ ಆಸೆಯೊಂದು ನೆರವೇರಲಿದೆ. ವಿದೇಶಿ ಸಂಬಂಧಿತ ಕೆಲಸಗಳು ಮಾಡುವವರಿಗೆ ಲಾಭದಾಯಕ ಅವಕಾಶಗಳು ಸಿಗಬಹುದು. ಕೌಟುಂಬಿಕ ಸಮಸ್ಯೆ ಬಗೆಹರುವುದರಿಂದ ನಿರಾಳತೆಯ ಉಸಿರು ಬಿಡುವಿರಿ. ದಿನದ ಎರಡನೆಯ ಭಾಗವು ಉತ್ತೇಜನಕಾರಿ ಸುದ್ದಿಯನ್ನು ತೆರೆಯಲಿದೆ. ವೈದ್ಯಕೀಯ ಮತ್ತು ಹೋಟೆಲ್ ವ್ಯವಹಾರದಲ್ಲಿ ವಿಶೇಷ ಲಾಭ ದೊರೆಯಲಿದೆ. ನಿಮ್ಮ ಸೃಜನಶೀಲತೆ ಮತ್ತು ವ್ಯಾವಹಾರಿಕ ಕೌಶಲ್ಯಗಳಿಂದ ಪ್ರಯೋಜನ ಪಡೆಯುವಿರಿ. ರುಚಿಕರವಾದ ಆಹಾರದಿಂದ ಸಂತೋಷವಾಗುತ್ತದೆ. ಕನ್ಯಾ ರಾಶಿಗೆ ಸೂರ್ಯ ಮತ್ತು ಗುರುವಿನ ಈ ಸಂಯೋಗವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಬಲವಾದ ಅವಕಾಶಗಳನ್ನು ತರುತ್ತದೆ. ಕನ್ಯಾ ರಾಶಿಗೆ ಕರ್ಮ ಮನೆಯಲ್ಲಿ ಈ ಸಂಯೋಗ ಉಂಟಾಗುತ್ತಿರುವುದರಿಂದ ಹಲವಾರಲ್ಲಿ ಇಂದು ಶುಭದಾಯಕ ಯೋಗ ಕಾರಣವಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಇದ್ದ ಅಡ್ಡಿಯಿಂದ ಪರಿಹಾರ ನೋಡಬಹುದು. ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಬಹಳಷ್ಟು ಲಾಭದಾಯಕ ಅವಕಾಶಗಳು ಪಡೆಯಬಹುದು. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಹೂಡಿಕೆ ಮಾಡಲು ಇದು ಅನುಕೂಲಕರ ಸಮಯ. ಆರ್ಥಿಕ ಸ್ಥಿತಿ ನೋಡಬಹುದು. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಸಂಭವಿಸುವ ಸಾಧ್ಯತೆ ಇರಲಿದೆ. ಹಾಗೂ ಇವತ್ತು ಶುಭ ಮತ್ತು ಲಾಭದಾಯಕ ದಿನವಾಗಿದೆ. ಅದೃಷ್ಟವು ನಿಮಗೆ ಬೌದ್ಧಿಕ ಕ್ಷೇತ್ರದಲ್ಲಿ ಲಾಭ ತರಲಿದೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಲಾಭ ಪಡೆಯುವಿರಿ. ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದ್ದು ಅಧಿಕಾರಿಗಳ ನಿಮಗೆ ಕೆಲಸದಿಂದ ಪ್ರಭಾವಿತರಾಗಿರುವ ಮತ್ತು ದೊಡ್ಡ ಸಾಧನೆ ದೊರೆಯಬಹುದು. ತಾಂತ್ರಿಕ ಕ್ಷೇತ್ರಗಳಲ್ಲಿರುವವರಿಗೂ ಕೂಡ ಈ ದಿನ ಉತ್ತಮವಾಗಿದೆ. ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಸಹಕಾರ ಪಡೆಯುವಿರಿ. ಪ್ರೇಮ ಜೀವನದಲ್ಲಿ ಪ್ರೇಮಿಯೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗಲಿದ್ದು ಉಡುಗೊರೆಯನ್ನು ಸಹ ಪಡೆಯಬಹುದು. ಕುಟುಂಬದೊಂದಿಗೆ ಆಸ್ತಿಕರ ಭೋಜನವನ್ನು ಆನಂದಿಸುವಿರಿ. ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಲಿದೆ. ಹಾಗೂ ಇವತ್ತಿನಿಂದ ಪ್ರೇಮ ಜೀವನದಲ್ಲಿ ಸುಖಮಯವಾಗಿರಲಿದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಹಳೆಯದನ್ನು ಮರೆತು ಹೊಸ ಜೀವನ ಪ್ರಾರಂಭವಾಗಿರುತ್ತದೆ. ರೊಮ್ಯಾಂಟಿಕ್ ವಾತಾವರಣ ನಿರ್ಮಾಣಗೊಂಡು ಸಂಗಾತಿಯಿಂದಲೂ ಸಕಾರಾತ್ಮಕ ಸ್ಪಂದನೆ ದೊರೆಯಲಿದೆ. ಮತ್ತು ಮಕ್ಕಳ ಕುರಿತಾದ ಚಿಂತನೆಯೊಂದು ನಿಮಗೆ ಕಾಡಬಹುದು. ಶಾಲೆಗೆ ತೆರಳುವ ಮಕ್ಕಳ ಕುರಿತಾಗಿ ಎಚ್ಚರಿಕೆ ಇಡಿ. ಮನೆಯ ಸದಸ್ಯರ ನಡುವೆ ಮನಸ್ತಾಪ ಉಂಟಾಗಬಹುದು. ಸ್ನೇಹಿತರು ಮತ್ತು ಕುಟುಂಬದಿಂದ ದೊರೆಯುವ ಬೆಂಬಲವು ಮಾನಸಿಕ ನೆಮ್ಮದಿ ಹಾಗೂ ಸ್ಥಿರತೆಯನ್ನು ತರಲಿದೆ. ಹೊಸ ಪಾಲುದಾರಿಕೆ ಅಥವಾ ವ್ಯವಹಾರದ ಸಹಕಾರಗಳು ಯಶಸ್ಸು ತರುತ್ತವೆ. ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಸವಾಲುಗಳನ್ನು ಎದುರಿಸಲು ಮುಖ್ಯ. ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ಈಗ ಮಾಡುವ ಹೂಡಿಕೆಯ ಭವಿಷ್ಯದಲ್ಲಿ ದೊಡ್ಡ ಲಾಭ ತರುತ್ತದೆ. ತಮ್ಮ ಹಣಕಾಸಿನ ಬಜೆಟ್ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸುವುದು ಉತ್ತಮ ಮತ್ತು ಅನಿವಾರ್ಯವಾಗಿದೆ. ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಜ್ಞಾನ ಮತ್ತು ಯೋಗ ಪ್ರಾರಂಭಿಸಿ. ನೀವು ವಿಪರೀತವಾಗಿ ಖರ್ಚು ಮಾಡುವುದನ್ನು ನಿಲ್ಲಿಸಿದಾಗ ಮಾತ್ರ ನಿಮ್ಮ ಹಣವು ಕೆಲಸಕ್ಕೆ ಬರುತ್ತದೆ. ಇಂದು ನೀವು ಈ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಕೌಟುಂಬಿಕ ಒತ್ತಡ ನಿಮ್ಮ ಗಮನ ಬೇರೆಡೆಗೆ ಸೆಳೆಯದಿರಲಿ. ನೀವು ಶಾಂತವಾಗಿರಬೇಕು ಮತ್ತು ನಿಮ್ಮ ಪ್ರೇಮಿಗೆ ನಿಮ್ಮ ನಿಜವಾದ ಪ್ರೀತಿಯನ್ನು ವಿವರಿಸಬೇಕು.
ಉಚಿತ ಸಮಯವನ್ನು ಪೂರ್ತಿಯಾಗಿ ಆನಂದಿಸಲು ನೀವು ಜನರಿಂದ ದೂರ ಹೋಗಿ ನೀವು ಇಷ್ಟಪಡುವ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಬದಲಾವಣೆ ಬರುತ್ತವೆ. ನಿಮ್ಮ ಸಂಗಾತಿಯ ಸೋಮಾರಿತನ ಇಂದು ನಿಮಗೆ ಅನೇಕ ಕೆಲಸಗಳಿಗೆ ತೊಂದರೆ ಉಂಟು ಮಾಡಬಹುದು. ನಿಮ್ಮ ದಿನದ ಆರಂಭವು ಉತ್ತಮವಾಗಿರುತ್ತದೆ, ಆದ್ದರಿಂದ ಇದು ದಿನವಿಡೀ ಶಕ್ತಿಯುತವಾಗಿರುತ್ತೆ ಮತ್ತು ನೀವು ಇದನ್ನು ಬಹಳಷ್ಟು ಅನುಭವದಿಂದ ಅನುಭವಿಸುತ್ತೀರಿ. ನಿಮ್ಮ ಶಕ್ತಿಯು ಮಟ್ಟ ಅಧಿಕವಾಗಿರುತ್ತದೆ. ಹಣ ಇದ್ದಕ್ಕಿದ್ದಂತೆ ನಿಮಗೆ ಬರುತ್ತದೆ, ಅದು ನಿಮ್ಮ ಖರ್ಚುಗಳನ್ನು ನೋಡಿಕೊಳ್ಳುತ್ತದೆ. ಇವತ್ತು ಇತರರ ಅಭಿಪ್ರಾಯವನ್ನು ಆಲಿಸುವುದು ಮತ್ತು ಅನುಸರಿಸುವುದು ಮುಖ್ಯವಾಗಿರುತ್ತದೆ ನಿಮಗೆ. ಹಾಗೂ ಇಂದಿನಿಂದ ನಿಮ್ಮ ಪ್ರೇಮಿ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ನಿಮಗೆ ತಿಳಿಯುತ್ತೆ. ಇಂದು ನೀವು ಗಳಿಸಲಿರುವ ಹೊಸ ಮಾಹಿತಿಯು ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಒಂದು ಅಂಚನ್ನು ನೀಡುತ್ತದೆ. ಸಮಾಲೋಚನೆಯಲ್ಲಿನ ಕೌಶಲ್ಯವು ಇಂದು ನಿಮ್ಮ ಬಲವಾದ ಭಾಗವೆಂಬ ಸಾಬೀತುಪಡಿಸುತ್ತದೆ. ಸಣ್ಣ ವಿಷಯಗಳ ಬಗ್ಗೆ ನಿಮ್ಮ ಪರಸ್ಪರ ಜಗಳಗಳು ಇಂದು ನಿಮ್ಮ ವೈವಾಹಿಕ ಜೀವನದಲ್ಲಿ ಕಹಿ ಹೆಚ್ಚಿಸಬಹುದು.